ಒಂದು ಬಾವಿ ಎರಡು ನ್ಯಾಯಕ್ಕಾಗಿ ಕೋರ್ಟ್ಗೆ ಹೊರಟಿದ್ದವ ಸೇರಿದ್ದು ಮಸನ. ಹೌದು, ಕಳೆದ 3 ವರ್ಷಗಳ ಹಿಂದೆ ಒಂದು ಬಾವಿಗಾಗಿ ಜೋಡಿ ಕೊಲೆ ನಡೆದಿತ್ತು. ಇದೇ ವಿಚಾರವಾಗಿ 7 ಜನ ಆರೋಪಿಗಳು ಜೈಲಿನ ಕಂಬಿಯಲ್ಲಿದ್ದರು. ಕಣ್ಣಾರೆ ನೋಡಿದ್ದ ಕೊಲೆಯ ಬಗ್ಗೆ ಸಾಕ್ಷಿ ಹೇಳಲು ಹೊರಟಿದ್ದ. ಆದ್ರೆ ಆತ ಕೋರ್ಟ್ಗೆ ಹೋಗದೆ ಇಂದು ಶವವಾಗಿ ಪತ್ತೆಯಾಗಿದ್ದಾನೆ. ಹೀಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿರುವ ವ್ಯಕ್ತಿಯ ಹೆಸರು ದಾದೋಸೋ ಇಮಗಾರ, 56 ವಯಸ್ಸು. ಮಹಾರಾಷ್ಟ್ರ ರಾಜ್ಯದ ಸಂಗ್ಲಿ ಜಿಲ್ಲೆ ಜತ್ ತಾಲೂಕಿನ ಗೋಸರಿ ಅನ್ನೋ ಕುಗ್ರಾಮದವರು. ಒಂದು ಬಾವಿಗಾಗಿ ಸಂಬಂಧಿಕರಿಂದ ತನ್ನ ಸ್ವಂತ ಮಗ ಹಾಗೂ ತಮ್ಮನನ್ನು ತಮ್ಮ ಸಂಬಂಧಿಕರು ಕೊಲೆ ಮಾಡಿದ್ದರು ಅಂತ 10 ಜನರ ವಿರುದ್ಧ ದೂರು ದಾಖಲಾಗಿತ್ತು. ಅದರಲ್ಲಿ 3 ಜಾಮೀನಾಗಿತ್ತು. 7 ಜನ ನ್ಯಾಯಾಂಗ ಬಂಧನದಲ್ಲಿದ್ದರು. ಸಂಗ್ಲಿ ಕೋರ್ಟ್ನಲ್ಲಿ ಕೊಲೆ ವಿಚಾರವಾಗಿ ಸಾಕ್ಷಿ ಹೇಳಲು ಹೊರಟಿದ್ದ ದಾದೋಸೋ ಇಮಗಾರನ್ನು ನಗಜ್ ಕ್ರಾಸ್ ಬಳಿ ಯಾರೋ ಅಪರಿಚಿತರು ಈತನನ್ನು ಅಪಹರಿಸಿದ್ದಾರೆ. ಈ ಸಂಬಂಧ ನಿನ್ನೆ ಬೆಳಿಗ್ಗೆ ಜತ್ ಪೊಲೀಸ್ ಠಾಣೆಯಲ್ಲಿ ಕಿಡ್ನಾಪ್ ಕೇಸ್ ದಾಖಲಾಗಿತ್ತು. ಬೆಳಗಾವಿಯ ಆತನಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಣಮಾಪುರ ಹೊರವಲಯದ ಜಮ್ಮಂಗಿ ರಸ್ತೆ ಪಕ್ಕದ ಮರಕ್ಕೆ ಶವವಾಗಿ ಪತ್ತೆಯಾಗಿದ್ದಾನೆ. ಕುಟುಂಬಸ್ಥರು ಕೊಲೆ ಶಂಕೆ ವ್ಯಕ್ತಪಡಿಸಿದ್ದು, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವ್ಯಕ್ತಿಯ ಕೈ ಮತ್ತು ಬೆರಳುಗಳಿಗೆ ಗಾಯಗಳ ಗುರುತು ಪತ್ತೆಯಾಗಿದ್ದು, ಇನ್ನು ಕೊಲೆಯೋ ಅಥವಾ ಆತ್ಮಹತ್ಯೆಯೋ ಅನ್ನೋದು ಪೊಲೀಸರ ತನಿಖೆಯಿಂದ ಬೆಳಕಿಗೆ ಬರಬೇಕಾಗಿದೆ. कौटे महाकाल में एक एब्डक्शन का गुना दाखिल हुआ है. एब्डक्शन के गुने में हम खोज रहे थे और अभी जो दादोसो इमगार है विक्टिम, उसका बॉडी एपरेंटली इधर मिल रहा है अतीत पुलिस स्टेशन के अंदर. जो इन्वेस्टिगेशन है कौटे महाकाल सांगली जिला के पुलिस है वो कर रही है. इसमें एब्डक्शन का गुना कल अननोन आरोपियों के खिलाफ दाखिल है. आगे की तहकीकात हमारी अभी चालू है. एक ही है कि कल उसको एब्डक्शन यानी एक गाड़ी में उसको उठा के लेके गए, ऐसा हमारे पास तकरार है. तकरार के आधार पर ही गुना दाखिल हुआ है और अभी इसमें जो आगे की कार्रवाई है